ಸ್ನೇಹಿತರೆ, ವಿಟಮಿನ್ ಎ ಕೊರತೆ ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಮಕ್ಕಳಲ್ಲಿ ಹಾಗೂ ಯುವಜನತೆಯಲ್ಲಿ ಒಂದು ವಿಟಮಿನ್ ಎ ಕೊರತೆ ಹೆಚ್ಚಾಗ್ತಾ ಇದೆ. ಏನು ಕಾರಣ ಅಂದರೆ, ಒಂದು ಸೊಪ್ಪು ತರಕಾರಿ ತಿಂತಕ್ಕಂಥ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಮಕ್ಕಳು ಹಾಗೂ ಯುವಜನತೆ ಈ ಒಂದು ಕರಿದ ಪದಾರ್ಥ, ಪಿಜ್ಜಾ, ಬರ್ಗರು, ಪಾನಿಪುರಿ, ಮಸಾಲೆ ಪೂರಿ ಇದನ್ನು ತಿಂತಾ ಇದ್ದಾರೆ. ಇದನ್ನು ಇಷ್ಟಪಟ್ಟು ತಿಂತಾರೆ. ಅವರ ಮನೆಯಲ್ಲಿ ಅವರ ತಾಯಿ ಏನಾದರೂ ಸೊಪ್ಪಿನ ಪಲ್ಯ ಮಾಡಿದ್ರೆ ಅದನ್ನು ತೆಗೆದು ಬಿಡ್ತಾರೆ. ಬರೀ ಅನ್ನ ಸಾರು ಏನೋ ಒಂದು ಅದನ್ನು ಮಾತ್ರ ಸೇವಿಸ್ತಾ ಇದ್ದಾರೆ. ಇದರಿಂದ ವಿಟಮಿನ್ ಎ ಕೊರತೆ ಉಂಟಾಗ್ತಾ ಇದೆ. ವಿಟಮಿನ್ ಎ ಹೆಚ್ಚಾಗಿರ್ತಕ್ಕಂಥ ಆಹಾರ ಅಂದರೆ ಸೊಪ್ಪು ತರಕಾರಿ, ಹಣ್ಣು, ಪರಂಗಿ ಹಣ್ಣು, ಸೀಬೆ ಹಣ್ಣು ಎಲ್ಲ ಈ ಹಣ್ಣುಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಇರುತ್ತದೆ. ಆದರೆ ಹಣ್ಣು ತಿನ್ನೋದಿಲ್ಲ, ಸೊಪ್ಪು ತರಕಾರಿ ತಿನ್ನೋದಿಲ್ಲ. ಹೀಗಾಗ್ಬಿಟ್ಟು ಮಕ್ಕಳಲ್ಲಿ ವಿಟಮಿನ್ ಎ ಕೊರತೆ ಕಂಡುಬರ್ತಾ ಇದೆ. ಈ ಕೆಲವು ದಶಕಗಳ ಹಿಂದೆ ಮಕ್ಕಳ ಒಂದು ಆರೋಗ್ಯ ಪರೀಕ್ಷೆ, ಒಂದು ಶಾಲೆ ಅಥವಾ ಅಂಗನವಾಡಿನಲ್ಲಿ ಮಕ್ಕಳ ಒಂದು ಆರೋಗ್ಯ ಪರೀಕ್ಷೆ ಮಾಡ್ತಿದ್ದಾಗ ಕಣ್ಣಿನ ಈ ಬಿಳಿಗುಡ್ಡೆ ಇದೆಯಲ್ಲ, ಆ ಬಿಳಿಗುಡ್ಡೆ ಭಾಗದಲ್ಲಿ ಈ ಸೋಪಿನ ನೊರೆ ಥರ ಕಂಡು ಬರ್ತಾ ಇತ್ತು. ಆಗ ನಾವು ಜೊತೆಗೆ ಮಕ್ಕಳು ಸಾಯಂಕಾಲದ ಹೊತ್ತು ಸರಿಯಾಗಿ ಇವನು ಆಟ ಆಡಲ್ಲ, ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ, ಸಾಯಂಕಾಲದ ಹೊತ್ತು ಅವನು ಅಳ್ತಾನೆ, ಕಾಣಲ್ಲ ಅಂತ ಈ ರೀತಿಯ ಒಂದು ಕಂಪ್ಲೇಂಟು, ಈ ರೀತಿ ತೊಂದರೆಯನ್ನು ಸಾಮಾನ್ಯವಾಗಿ ತಾಯಿಯಂದರು ಹೇಳ್ತಾ ಇದ್ದರು. ಆಗ ಸರ್ಕಾರ ಒಂದು ಕಾರ್ಯಕ್ರಮ, ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್, ಈ ಕುರುಡುತನ, ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತಕ್ಕಂಥ ಕುರುಡುತನ, ಅದನ್ನು ನಿರ್ಮೂಲನ ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರ. ಮಗುವಿಗೆ 9 ತಿಂಗಳಾದಾಗ ಮೀಸಲ್ಸ್ ಅಂದರೆ ದಡಾರ ಲಸಿಕೆ ಹಾಕುವಾಗ ವಿಟಮಿನ್ ಎ ಸಿರಪನ್ನು 1 cc, ದಯವಿಟ್ಟು ತಿಳ್ಕೊಳ್ಳಿ, 1 ಚಮಚ ಅಲ್ಲ, 1 ಚಮಚ ಅಂದರೆ 5 cc, 1 cc ಅಷ್ಟು ವಿಟಮಿನ್ ಎ ಸಿರಪನ್ನು ಕೊಡ್ತಾರೆ ಉಚಿತವಾಗಿ. ಇದು ಕರ್ನಾಟಕ ಸರ್ಕಾರದ ಒಂದು ವಿಟಮಿನ್ ಎ ಸಿರಪ್ ಅಂದ್ಬಿಟ್ಟು ನೀವು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಥವಾ ಕಾರ್ಪೊರೇಷನ್ ಆಸ್ಪತ್ರೆಗೆ ಆದರೂ ಹೋದರೆ ಅಲ್ಲಿ ಮಹಿಳಾ ಆರೋಗ್ಯ ಕಾರ್ಯಕರ್ತರು ಅಥವಾ ವೈದ್ಯರು ಈ ರೀತಿ ಸಲಹೆಯನ್ನು ಮಾಡ್ತಾ ಇದ್ದಾರೆ. ಆ ದಡಾರ ಲಸಿಕೆ ಕೊಡುವಾಗ 1 cc ವಿಟಮಿನ್ ಎ ಸಿರಪನ್ನು ಕೊಡ್ತಾರೆ. ನಂತರ ಮಗುವಿಗೆ 1.5 ವರ್ಷ ವಯಸ್ಸಾದಾಗ ಟ್ರಿಪಲ್ ಆ್ಯಂಟಿಜನ್ ಕೊಡುವಾಗ ವಿಟಮಿನ್ ಎ ಸಿರಪ್ಪು 2 ಲಕ್ಷ ಯೂನಿಟ್ಟು ಅಂದರೆ 2 cc ಸಿರಪ್ಪನ್ನು ಮಗುವಿಗೆ ಕುಡಿಸ್ತಾರೆ. ನಂತರ 6 ತಿಂಗಳಿಗೊಮ್ಮೆ ಅಂದರೆ 2 ವರ್ಷ, 2.5 ವರ್ಷ, 3 ವರ್ಷ, 3.5 ವರ್ಷ, 4 ವರ್ಷ, 4.5 ವರ್ಷ, 5 ವರ್ಷ, ಹೀಗೆ 6 ತಿಂಗಳಿಗೊಮ್ಮೆ ಈ ಒಂದು ವಿಟಮಿನ್ ಎ ಸಿರಪ್ಪು 2 ಲಕ್ಷ ಅಂದರೆ 2 cc ಕೊಡೋದ್ರಿಂದ ಈ ಒಂದು ಇರುಳುಗಣ್ಣು ರೋಗ, ಸಂಜೆ ಹೊತ್ತು ಕಣ್ಣು ಕಾಣೋದಿಲ್ಲ ಎಂಬತಕ್ಕಂಥ ಒಂದು ತೊಂದರೆ ನಿರ್ಮೂಲನೆ ಆಗುತ್ತೆ. ಆದರೆ ವಿಟಮಿನ್ ಎ ಸಿರಪನ್ನು ಮಗುಗೆ ಕೊಟ್ಟಿಲ್ಲ, ಈಗ ಆ ಮಗು ದೊಡ್ಡದಾಗಿದೆ, ಜೊತೆಗೆ ಈ ಒಂದು ಸೊಪ್ಪು ತರಕಾರಿ ಕಂಡುಬರ್ತಾ ಇಲ್ಲ, ಸೊಪ್ಪು ತರಕಾರಿಯನ್ನು ಸೇವಿಸ್ತಾ ಇಲ್ಲ. ಹೀಗಾದಾಗ ದೃಷ್ಟಿದೋಷ, ಕಣ್ಣು ಉರಿ ಬರ್ತದೆ, ಕಣ್ಣು ಒಣಗಿದೆ. ಇದಕ್ಕೆ ಮುಂಚಿತವಾಗಿ ಈ ಕಾರ್ನಿಯಾ ಎಂದರೆ ಏನು? ಅದು ಒಂದು ಮೃದು ಪದರ.
ಈಗ ಕರಿಗುಡ್ಡೆ ಬಿಳಿಗುಡ್ಡೆ ಅಂತ ಹೇಳ್ತಾರೆ. ಇಡೀ ಕಣ್ಣಿನ ಒಂದು ಗೋಳ ಇದೆಯಲ್ಲ, ಗುಡ್ಡೆ, ಆ ಕಣ್ಣಿನ ಗುಡ್ಡೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರ್ತಕ್ಕಂಥ ಒಂದು ಮೃದು ಪದರ. ಕರಿಗುಡ್ಡೆ ಅದು ಕಪ್ಪಲ್ಲ, ಅದು ಸಂಪೂರ್ಣವಾಗಿ ಪಾರದರ್ಶಕ, ಟ್ರಾನ್ಸ್ಪೇರೆಂಟು. ಬಿಳಿಗುಡ್ಡೆ ಮೇಲೆ, ಕರಿಗುಡ್ಡೆ ಮೇಲೆ ಒಂದು ಮೃದು ಪದರ ಇದೆ. ಅದರ ಮುಖಾಂತರ ಬೆಳಕಿನ ಕಿರಣಗಳು ಹೋಗಿ ಐರಿಸ್ ಒಂದು ಮಾಂಸಖಂಡ ಇದೆ. ಆ ಐರಿಸ್ ಮಾಂಸಖಂಡದ ಬಣ್ಣ ನಮಗೆ ನಾವು ನೋಡ್ಬಿಟ್ಟು ಇವ್ರಿಗೆ ಕಣ್ಣು ಒಂದು ರೀತಿ ಕಪ್ಪು ಕಣ್ಣು, ಇವನಿಗೆ ಒಂದು ರೀತಿ ಬ್ರೌನ್ ಬಣ್ಣದ ಕಣ್ಣು. ಕೆಲವರು ಈಗ ರಾಜ್ ಕಪೂರ್ ಅವರಿಗೆ, ರಾಜ್ ಕಪೂರು, ಶಮ್ಮಿ ಕಪೂರ್ ಇವರಿಗೆಲ್ಲರಿಗೂ ನೀಲಿ ಕಣ್ಣು. ಇನ್ನೊಬ್ಬ ತಾರೆಗೆ ಹಸಿರು ಕಣ್ಣು. ಈ ಕಣ್ಣೆಲ್ಲ ಕಾರ್ನಿಯ ಬಣ್ಣ ಅಲ್ಲ, ಕಾರ್ನಿಯಕ್ಕೆ ಬಣ್ಣವೇ ಇಲ್ಲ, ಅದು ಸಂಪೂರ್ಣವಾಗಿ ಪಾರದರ್ಶಕ. ನಾವು ಯಾವ ಬಣ್ಣ ಹೇಳ್ತೀವೋ ಅದು ಹಿಂಭಾಗದಲ್ಲಿ ಐರಿಸ್ ಎಂಬತಕ್ಕಂಥ ಮಾಂಸಖಂಡದ ಬಣ್ಣ. ಈ ಒಂದು ಐರಿಸ್, ಈ ಒಂದು ಕಾರ್ನಿಯ ಅಂತ ಹೇಳಿದ್ನಲ್ಲ, ಇದು ಪಾರದರ್ಶಕವಾಗಿರಬೇಕು. ಈ ವಿಟಮಿನ್ ಎ ಕೊರತೆ ಆಗಬಾರದು. ಅದಕ್ಕೆ 5 ಹಂತಗಳಲ್ಲಿ ಈ ಒಂದು ಕಣ್ಣಿನ ತೊಂದರೆ, ಕೊನೆಗೆ ಕುರುಡು, ಮಗು ಅಥವಾ ಯಾವ ಒಬ್ಬ ಮನುಷ್ಯ ಕಣ್ಣು ಕುರುಡಾಗೋದನ್ನು ತಪ್ಪಿಸೋದಕ್ಕೆ 5 ಹಂತಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ. ಈ ಒಂದು ತೊಂದರೆ ಬರೋದಕ್ಕೆ ಮುಂಚಿತವಾಗಿ ಆರೋಗ್ಯ ಪಾಲನೆ, ಒಂದು ಆರೋಗ್ಯ ಶಿಕ್ಷಣವನ್ನು ವೈದ್ಯಾಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಏನು? ಪ್ರತಿದಿನ ಒಂದು ಹಿಡಿ ಸೊಪ್ಪು. ಇದು ಬಹಳ ಸರಳ ಸುಲಭ ವಿಧಾನ. ಎಲ್ಲರೂ ಸಹ ಪ್ರತಿದಿನ ಒಂದು ಹಿಡಿ ಸೊಪ್ಪು ತಿಂದರೆ, ಅಥವಾ ಪರಂಗಿ ಹಣ್ಣು ತಿಂದರೆ, ಹಣ್ಣುಗಳನ್ನ ತಿಂದರೆ, ತರಕಾರಿ, ಬೀನ್ಸು, ಗೋರಿಕಾಯಿ, ಬೆಂಡೆಕಾಯಿ, ಹಸಿರು, ದಟ್ಟ ಹಸಿರು, ಈಗ ಮೆಂತ್ಯ ಸೊಪ್ಪು ಎಷ್ಟು ಹಸಿರು ಬಣ್ಣ ಇರುತ್ತೆ, ಆದರೆ ಆ ರೀತಿ ಹಸಿರು ತರಕಾರಿ ತಿಂದರೆ ನಮಗೆ ವಿಟಮಿನ್ ಎ ಕೊರತೆ ಉಂಟಾಗೋದಿಲ್ಲ. ಆದರೆ ಆ ಹಂತ ಮುಗೀತು, ಹೆಲ್ತ್ ಪ್ರಮೋಷನ್, ಆರೋಗ್ಯ ಪಾಲನೆ. ನಂತರ ಮುಂದಿನ ಹಂತ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂತ. ಸ್ಪೆಸಿಫಿಕ್ ಪ್ರೊಟೆಕ್ಷನ್, ನಿರ್ದಿಷ್ಟ ರಕ್ಷಣೆ. ಅಂದರೆ ಆ ಟೈಮ್ನಲ್ಲಿ ಈ ನಾನು ಹೇಳಿದಾಗೆ ಮಗುವಿಗೆ 9 ತಿಂಗಳಾದಾಗ 1 ಲಕ್ಷ, 1.5 ವರ್ಷ ವಯಸ್ಸಾದಾಗ 2 ಲಕ್ಷ, ಎರಡನೇ ವರ್ಷ 2.5 ವರ್ಷ, 3, 3.5, 4, ಹೀಗೆ 6 ತಿಂಗಳಿಗೊಮ್ಮೆ ಈ ಒಂದು ವಿಟಮಿನ್ ಎ ಸಿರಪ್ ಕೊಡೋದ್ರಿಂದ ಆ ಮಗುವಿಗೆ ವಿಟಮಿನ್ ಎ ಕೊರತೆಯಿಂದ ಅಂಧತ್ವ, ಕಣ್ಣು ಕುರುಡಾಗೋದು ತಪ್ಪುತ್ತೆ. ಮುಂದಿನ ಹಂತ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್. ಆದಷ್ಟು ಬೇಗನೆ ವಿಟಮಿನ್ ಎ ಕೊರತೆಯನ್ನು ಕಂಡುಹಿಡಿಬೇಕು. ಮಗು ಯಾಕೋ ಸಾಯಂಕಾಲದ ಹೊತ್ತು ಕಣ್ಣು ಕಾಣಲ್ಲ ಅನ್ನುತ್ತೆ, ಅಳುತ್ತೆ, ಕಣ್ಣು ಉರಿ ಅನ್ನುತ್ತೆ. ಆ ಸಮಯದಲ್ಲೇ ವೈದ್ಯರು ವಿಟಮಿನ್ ಎ ಟ್ರೀಟ್ಮೆಂಟ್, ಅರ್ಲಿ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಅಂದರೆ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. 25,000 ಯೂನಿಟ್ ಇರ್ತಕ್ಕಂಥ ವಿಟಮಿನ್ ಕ್ಯಾಪ್ಸೂಲ್ ಇದೆ. ಅದನ್ನು ವೈದ್ಯರ ಸಲಹೆಯಂತೆ ತೆಗೆದುಕೊಳ್ಬೇಕು. 1 ವಾರ ಈ ರೀತಿ ತೆಗೆದುಕೊಳ್ಬೇಕಾಗ್ತದೆ. ಈ ರೀತಿ ಶೀಘ್ರವಾಗಿ ಗುಣಪಡಿಸಬೇಕು ವಿಟಮಿನ್ ಎ ಕೊರತೆಯನ್ನು. ಆ ಹಂತವೂ ಮುಗೀತು. ಮುಂದಿನ ಹಂತ ಡಿಸೆಬಿಲಿಟಿ ಲಿಮಿಟೇಷನ್, ಒಂದು ಅಂಗವಿಕಲತೆಯನ್ನು ತಪ್ಪಿಸಬೇಕು. ಮಗುಗೆ ಆಗಲೇ ಈ ಕಣ್ಣಿನ ಭಾಗ ಮೃದುವಾಗ್ಬಿಟ್ಟು ಒಂದು ರೀತಿ ಹುಣ್ಣಾಗಿದೆ, ಈ ಕಣ್ಣು ಹೂವಾಗಿದೆ ಅಂತ ಹೇಳ್ತಾರೆ ಜನ. ಅಂದರೆ ಕರಿ ಬಣ್ಣ ಇರ್ತಕ್ಕ ಕಾರ್ನಿಯ ಅದು
ಪಾರದರ್ಶಕವಾಗಿರಬೇಕು, ಆದರೆ ಅಪಾರದರ್ಶಕ ಆಗಿಬಿಡುತ್ತೆ. ಕಣ್ಣು ಕಾಣಲ್ಲ, ಕಣ್ಣು ಹೂವಾಗಿದೆ ಅಂತಾರೆ. ಈ ಕರಿ ಗುಡ್ಡೆ ಭಾಗದಲ್ಲಿ ಬೆಳ್ಳಗೆ ಒಂದು ಹುಣ್ಣಾಗಿ ಕಣ್ಣಿಗೆ ಈ ಕಾರ್ನಿಯ ಭಾಗಕ್ಕೆ ಏನಾದರೂ ಪೆಟ್ಟು ಬಿದ್ದರೆ ಆಗ ಅದು ಬಿಳಿ ಬಣ್ಣ ಆಗುತ್ತೆ. ಆವಾಗ ಕಣ್ಣು ಕಾಣೋದಿಲ್ಲ, ಯಾಕಂದರೆ ಅದು ಹುಣ್ಣಾಗ್ಬಿಟ್ಟು ಕಾರ್ನಿಯ ಪಾರದರ್ಶಕವಾಗಿ ಆಗಿರಬೇಕಾದಂಥ ಕಾರ್ನಿಯ ಅಪಾರದರ್ಶಕವಾಗಿರೋದ್ರಿಂದ ಕಣ್ಣು ಕಾಣೋದಿಲ್ಲ, ಬೆಳಕಿನ ಕಿರಣಗಳು ಹೋಗೋದಿಲ್ಲ. ಆಗ ಏನು ಮಾಡ್ತಾರೆ ಅಂದರೆ ಕೆರಟೋಪ್ಲಾಸ್ಟಿ, KERATO, ಕೆರಟೋಪ್ಲಾಸ್ಟಿ, PLASTY. ಅಂದರೆ ಒಬ್ಬ ಬೇರೆ ಮನುಷ್ಯ, ಒಬ್ಬ ಸತ್ತ ಮನುಷ್ಯ, ಅವನ ಕಣ್ಣಿನ ದಾನ, ನೇತ್ರದಾನ, ಮಹಾದಾನ ಎಂಬತಕ್ಕಂಥ ಪದ. ಈಗ ಒಬ್ಬ ಮನುಷ್ಯ ಪ್ರಾಣ ಹೋದರೆ ಹೋಗಿ ಆ ದೇಹವನ್ನು, ಸತ್ತ ದೇಹವನ್ನು ಸುಟ್ಬಿಡ್ತಾರೆ ಅಥವಾ ಹೂತಾಕ್ಬಿಡ್ತಾರೆ. ಅದೇ ಅನೇಕ, ಈಗ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು, ಬೇರೆಯವರು ಈ ರೀತಿ ಅನೇಕರು ಪ್ರಾಣ ಹೋದಾಗ ಅವರ ಮನೆಯವರು, ಕುಟುಂಬದವರು ಪರ್ಮಿಷನ್ ಕೊಟ್ಟು ಕಣ್ಣು ದಾನವನ್ನು ಮಾಡ್ತಾರೆ. ಅಂದರೆ ಕಣ್ಣು ಪೂರ್ತಿ ತಗೊಂಡೋಗ್ತಾರೆ, ಕಣ್ಣಿನ ಗುಡ್ಡೆಯನ್ನು, ಅದರೊಳಗೆ ಕಾರ್ನಿಯವನ್ನು ಒಬ್ಬ ಮನುಷ್ಯನಿಂದ ಇಬ್ಬರಿಗೆ ನೇತ್ರದಾನ ಉಂಟಾಗುತ್ತದೆ. ಅಂದರೆ ಕಾರ್ನಿಯ ಟ್ರಾನ್ಸ್ಪ್ಲಾಂಟೇಷನ್. ಕಾರ್ನಿಯವನ್ನು, ಒಬ್ಬ ಸತ್ತ ಮನುಷ್ಯನ ಕಾರ್ನಿಯವನ್ನು ಇನ್ನೊಬ್ಬ ಆರೋಗ್ಯವಂತ ಮನುಷ್ಯ, ಆದರೆ ಅವನಿಗೆ ಕಾರ್ನಿಯ ತೊಂದರೆ ಇದೆ, ಕಾರ್ನಿಯ ಒಂದು ಬಿಳಿ ಇದು ಪಾರದರ್ಶಕವಾದ ಕಾರ್ನಿಯ ಅಪಾರದರ್ಶಕವಾಗಿದೆ, ಅವರಿಗೆ ಆ ಒಂದು ರೋಗಗ್ರಸ್ತ ಕಾರ್ನಿಯವನ್ನು ತೆಗೆದು ಆರೋಗ್ಯವಂತ ಕಾರ್ನಿಯ, ಚೆನ್ನಾಗಿರ್ತಕ್ಕಂಥ ಕಾರ್ನಿಯವನ್ನು ಹಾಕ್ತಾರೆ. ಆದರೆ ಈ ಹಂತವು ಮುಗಿದೋಯ್ತು. ಇದು ಸೋಂಕು ಉಂಟಾಗಿ ಕಣ್ಣಿನ ಇಡೀ ಗುಡ್ಡೆ ಕೀವು ತುಂಬಿಕೊಂಡು ಕೊನೆಗೆ ಇಡೀ ಕಣ್ಣಿನ ಗುಡ್ಡೆಯನ್ನೇ ತೆಗೆದುಬಿಟ್ಟು ಬೇರೆ ಒಂದು ಕೃತಕ ಕಣ್ಣಿನ ಗುಡ್ಡೆಯನ್ನು ಹಾಕ್ತಾರೆ. ಅವನು ಸಂಪೂರ್ಣವಾಗಿ ಕುರುಡಾಗಿದ್ದಾನೆ, ಮನುಷ್ಯ ಅಥವಾ ಮಗು ಸಂಪೂರ್ಣವಾಗಿ ಕುರುಡಾಗ್ಬಿಟ್ಟಿದ್ದಾನೆ, ಒಂದು ಕಣ್ಣು ಕುರುಡಾಗ್ಬಿಟ್ಟಿದೆ ಅಥವಾ ಎರಡು ಕಣ್ಣು ಹೋಗ್ಬಿಟ್ಟಿದೆ. ಆಗ ರಿಹ್ಯಾಬಿಲಿಟೇಷನ್, ಪುನರ್ವಸತಿ ಏನು ಮಾಡ್ತಾರೆ, ಬ್ಲೈಂಡ್ ಸ್ಕೂಲ್, ಅಂಧರ ಶಾಲೆಗೆ ಸೇರಿಸಿ ಆ ಅಂಧರು ಓದತಕ್ಕಂಥ ಒಂದು ಬ್ರೈನ್ ಲಿಪಿ ಇದೆ, ಅದನ್ನು ಓದಿಕೊಂಡು ಸಂಗೀತ ಕಲಿತ್ಕೊಂಡು ಅವರು ಬಾಳಬೇಕಾಗ್ತದೆ. ಆ ಒಂದು ಹಂತದವರೆಗೆ ಹೋಗೋದು ಬೇಕಾಗಿಲ್ಲ. ಸರಳ ಸುಲಭ ವಿಧಾನ, ಒಂದು ಹಿಡಿ ಸೊಪ್ಪು ತಿನ್ನಿ. ಮಕ್ಕಳು ಬರೀ ಪಾನಿಪುರಿ ಮತ್ತು ಪಿಜ್ಜಾ ಬರ್ಗರ್ ತಿನ್ನೋದು ಬೇಡ. ತರಕಾರಿ, ಹಸಿರು ತರಕಾರಿ, ಸೊಪ್ಪು, ಹಣ್ಣು ತಿಂದು ಆರೋಗ್ಯವಂತರಾಗಿ ಈ ಒಂದು ಇರುಳುಗಣ್ಣು ರೋಗವನ್ನು, ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮ, ಅಂಧತ್ವ ನಿವಾರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ. ತಿಳಿದಂಥ ವಿಷಯವನ್ನು ಎಲ್ಲರಿಗೂ ಹೇಳ್ತಾ ಹೋಗೋಣ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.